ಸಂಘಟನಾ ಪರ್ವ ನಡೀತಾ ಇದೆ. 23 ಜಿಲ್ಲಾಧ್ಯಕ್ಷಗಳು. ಇನ್ನೊಂದು ಮಾತಾಡ್ತೀನಿ, 23 ಜಿಲ್ಲಾಧ್ಯಕ್ಷಗಳ ಆಯ್ಕೆಯಲ್ಲಿ ವಿಜಯೇಂದ್ರ ಅವರ ಪಾತ್ರ ಇಲ್ಲ. ರಾಜ್ಯ ದೇಶಕ್ಕೆ ಹೆಂಗೆ ಚುನಾವಣೆ ಇದು ಆಂತರಿಕ ಚುನಾವಣೆ, ರಾಜ್ಯಕ್ಕೆ ಗಣೇಶ್ ಕಾರ್ಣಿಕ್ ಮತ್ತು 3 ಜಿಲ್ಲೆಗೆ ಒಬ್ಬರಿದ್ರೆ ಜಿಲ್ಲೆಗೊಬ್ಬರು ಚುನಾವಣೆ ಉಸ್ತುವಾರಿಗಳಿದೆ. ಅಲ್ಲಿಯ ಲೋಕಲ್ ಹಾಲಿ ಶಾಸಕರು, ಲೋಕಸಭಾ ಸದಸ್ಯರು ಮತ್ತು ವಿಧಾನ ಪರಿಷತ್ತಿನ ವಿಧಾನಸಭೆಯ ಅಥವಾ ಸೋತವರು ಅಥವಾ ಮಾಜಿಗಳ ಅಲ್ಲಿ ಕೋರ್ ಕಮಿಟಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಪಾರದರ್ಶಕವಾಗಿ 23 ಜನ ಜಿಲ್ಲಾಧ್ಯಕ್ಷರು ಘೋಷಣೆ ಮಾಡಿದರೆ ವಿಜೇಂದ್ರ ಪಾತ್ರ ಏನಿಲ್ಲ. ಇದನ್ನ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಹಾಗಾಗಿ ಈ ಸಂಘಟನಾ ಪರ್ವ ಇನ್ನೂ ಇದೆ. ಇದು ಮುಗಿದಾದ ನಂತರ ಯಡಿಯೂರಪ್ಪನ ಹುಟ್ಟುಹಬ್ಬವನ್ನು ನಾವು ಮಾಡ್ತೀವಿ. ಲಿಂಗಾಯತ ನಾಯಕರು 3-4 ಜನ ಮಾತ್ರ ಇರೋದು. ಎಲ್ಲ ಲಿಂಗಾಯತ ನಾಯಕರು ಕೂಡ ಯಡಿಯೂರಪ್ಪನ ಮತ್ತೆ ವಿಜೇಂದ್ರ ಜೊತೆ ಇಲ್ಲ. ಪೇಮೆಂಟ್ ಮಾಡಿರ್ತಕ್ಕಂಥ ಸ್ವಾಮೀಜಿಗಳು 2-3 ಜನ ಇದ್ದಾರೆ ಅನ್ನುವಂಥ ಮಾತನ್ನು ಯತ್ನಾಳ್ ಹೇಳಿದರು. ಇದು ಅವ್ರು ಹೇಳಿದಂಥ ಮಾತು ನೋಡಿ, ನಾನು ಬಹಳ ಹುಷಾರು ಹೇಳ್ತೀನಿ. ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸ್ವಾಮಿಗಳಿಗೆ ಪೇಮೆಂಟ್ ಅಂದರೆ ಇಡೀ ಸಮಾಜ ಒಳಪಂಗಡರು ಎಲ್ಲ ಸೇರಿ ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರಿಗೆ ಮಾಡಿದಂಥ ಅಪಮಾನ ಕ್ಷಮೆ ಕೇಳಬೇಕಾಗತ್ತೆ. ಏನು ಪೇಮೆಂಟ್ ಸ್ವಾಮಿಗಳ? ಯಡಿಯೂರಪ್ಪ ವೀರಶೈವ ಲಿಂಗಾಯತರ ನಾಯಕ ಅಲ್ಲ. ಯಡಿಯೂರಪ್ಪ ಮಾಸ್ ಲೀಡರ್, ಜಾತ್ಯತೀತ ನಾಯಕ. SC ST ಹಿಂದೂದುರ್ಗ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂದ್ರೆ ಯಡಿಯೂರಪ್ಪ. ಒಂದು ವೀರಶೈವ ಲಿಂಗಾಯತರು ಹಿಂದೆ 2004ರಲ್ಲಿ 2018ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರಂತ ಮತಗಳನ್ನು ಕೊಟ್ಟರು. ಅವ್ರ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ವರ್ಗ ಹಿಂದುಳಿದವ್ರಿಗೆ ಮತ ಕೊಟ್ಟರು. ಯಾವಾಗ ಯಡಿಯೂರಪ್ಪ ಇಳಿಸಿ ಮೋಸ ಮಾಡಿರಲ್ಲ, ವಾಪಸ್ ವೀರಶೈವ ಲಿಂಗಾಯತರು ಉಲ್ಟಾ ಹೊಡೆದ್ರು. ವೀರಶೈವ ಲಿಂಗಾಯತರು ಅಷ್ಟೇ ಅಲ್ಲ, ಸಮುದಾಯವೆಲ್ಲ ಯಡಿಯೂರಪ್ಪನಂತ ಪಕ್ಷವನ್ನು ಕಟ್ಟಿದ್ದ ಮಹಾನಾಯಕರಿಗೆ ಅನ್ಯಾಯ ಮಾಡಿದ್ರೆ ಉಲ್ಟಾ ಹೊಡೆದ್ರು. ಯಾವಾಗ ಯಡಿಯೂರಪ್ಪನ KJPಯಿಂದ ವಾಪಸ್ ಕರ್ಕೊಂಡ್ಬಂದು ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ ಅವರು ರಾಜ್ಯದ ಅಧ್ಯಕ್ಷ ಮಾಡಿದ ಮೇಲೆ ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಒಂದು ಚುನಾವಣೆಯಲ್ಲಿ ನಾವು ಗೆಲ್ಲಬೇಕಂದ್ರೆ ಒಂದು ಸಮುದಾಯದಿಂದಲ್ಲ, ವೀರಶೈವ ಲಿಂಗಾಯತ ಸಮುದಾಯನೇ ಬೇಕು, ಒಕ್ಕಲಿಗ ಸಮುದಾಯನೇ ಬೇಕು, SC STನೇ ಬೇಕು, ಹಿಂದುಳಿದ ವರ್ಗ ಸಬ್ಕಾಸ್ಟ್ಗಳು ಭಾಳ ಅದಾವೆ ಎಲ್ಲ ಸಮುದಾಯಗಳಲ್ಲಿ. ಎಲ್ಲರೂ ಸೇರಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಲಿ ಅಂತೇಳಿ 2018ರಲ್ಲಿ ಮತ ಕೊಟ್ಟರು. ಅವತ್ತು ಕೆಲವರು ಗೊಂದಲದಿಂದ 105 ಸ್ಥಾನ ಬಂದ್ವಿ. ಯಡಿಯೂರಪ್ಪ ಕೇವಲ ವೀರಶೈವ ಲಿಂಗಾಯತ ಅಷ್ಟೇ ಅಲ್ಲ, ಒಂದು ಪಕ್ಷ ರಾಜಕಾರಣ ಮಾಡಬೇಕಂದ್ರೆ ಎಲ್ಲ ಸಮುದಾಯ ಬಹಳ ಮುಖ್ಯ. ಅಂಬೇಡ್ಕರ್ ಸಂವಿಧಾನ ಏನು ಹೇಳುತ್ತೆ? ಅಂಬೇಡ್ಕರ್ ಸಂವಿಧಾನ ಬಸವಣ್ಣನವರ ಆಶಯದಂತೆ ನಾವು ರಾಜಕಾರಣ ಮಾಡ್ತೀವಿ. ನಾಚಿಕೆ ಆಗಬೇಕು. ಹೇಳ್ತಿಲ್ಲ, ನೀನು ಬಂಡವಾಳ ಎಲ್ಲ ಬಿತ್ತೀವಿ ಅಂತ ಹೇಳಿದ್ದೀನಿ. ನೀನು ಲಾರಿ ಬಸ್ಸಲ್ಲಿ ಟಿಕೆಟ್ ಗೊತ್ತಿದೆಯಾ ನನಗೆ? ಇನ್ನೂ ಭಾಳ ಅದು ಇತಿಹಾಸ ಎಲ್ಲವೂ ಹೇಳ್ತೀವಿ. ನಾವೇನು ಅಗರ್ಭ ಶ್ರೀಮಂತರ ಮಕ್ಕಳಲ್ಲ. ಎಲ್ಲವೂ ಸಮಯ ಬರುತ್ತೆ. ವಿಜಯೇಂದ್ರ ಯಾಕೆ ಸೈನ್ ಮಾಡ್ತಾರೆ? ಯಡಿಯೂರಪ್ಪಗೆ ಏನೋ ಸೈನ್ ಮಾಡಿದ್ಲ? ಇದೆಲ್ಲ ಸೃಷ್ಟಿ. ಇವ್ರು ಏನಾಗಿದೆ, ಒಂದು ರೀತಿ ಒಂದೇ ಒಂದು ಅಜೆಂಡಾ ಅಂದರೆ BJPಗೆ ವಿರುದ್ಧವಾಗಿ ಕಾಂಗ್ರೆಸ್ನವರಿಗೆ ಸುಪಾರಿ ಕೊಟ್ಟರೆ ಕಾಂಗ್ರೆಸ್ಸಿನ ಒಳಜಗಳ ಹೊರಗಡೆ ಬರ್ತಾ ಇಲ್ಲ. ಅವರ ಹೋರಾಟಗಳು, ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದಂಥ ಒಂದು ಏನಿತ್ತಲ್ಲ, ಅವರ ಒಳಗಡೆ ಹೊಂದಾಣಿಕೆ ಮಾಡ್ಕೊಂಡು ಅವ್ರ ಜೊತೆಗೆ ಇವರು ಪೇಮೆಂಟ್ ಗಿರಾಕಿಗಳು.